ಹೇಗಿದೆ ಟೀ? ನಾರ್ಮಲ್ ಆಗಿದೆಯಾ? ಅಲ್ಲಿ ಕಾಡಲ್ಲಿ ಒಂದು ಸೊಪ್ಪು ಸಿಗತ್ತೆ, ಹಾಕೋದ್ಯಾ? ಫಾರಿನರ್ಸ್ ಅಂದಿದ ತಕ್ಷಣ ನನ್ನ ಮಗ ನೋಡು ವಾಕಲ್ಲ ಕ್ಯಾಬಲ್ಲಿ ಬಂದಿರೋದು. ಇವು ನೋಡು ಫಾರಿನರ್ ಅಂದಿದ ತಕ್ಷಣ ಹಿಂಗಾಡ್ತವನು, ಇಲ್ಲಿ ಹಾಂ ಅಂತ. ಕಂಟೆಂಟ್ ಏನಿಲ್ಲ, ನಿನ್ನ ರಿಯಲ್ ಲೈಫಲ್ಲಿ ಏನು ನಡೀತಿದೆ ಅದನ್ನು ತೋರಿಸೋದು ಅಷ್ಟೇ. ನೀನು ಅಲ್ಲೂ ಜಲ್ಲು ತೋರಿಸ್ಬೇಕು, ನೀನು ಬಾತ್ರೂಮ್ಗಳು ತೋರಿಸ್ಬೇಕು, ಹಾಗಂತ ಹೇಳ್ಬಿಟ್ಟು ಎಲ್ಲ ತೋರಿಸೋದಲ್ಲ. ಡ್ರೈವರ್ ಯಾಕಿರೋದು? ಎಲ್ಲ ಒಂದೇ ಬ್ರೋ, ಎಲ್ಲ ಒಂದೇ, ಬರೀ ಪ್ಯಾಕೆಟ್ ಮಾತ್ರ ಚೇಂಜ್ ಮಾಡಿ ಇಟ್ಟವ್ರು ಅಷ್ಟೇ. ಒಂದೊಂದು ಬಾಟಲು, ಒಂದೊಂದು ಪ್ಲಾಸ್ಟಿಕ್ ಇದರಲ್ಲಿ. ಸ್ಟ್ರಾಂಗ್ ಚಾಯ್, ಕಡಕ್ ಚಾಯ್. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಇವತ್ತು ನಾವು ಮುನ್ನಾರಲ್ಲಿದ್ದೀವಿ. ನೆನ್ನೆ ನೈಟ್ ಈ ಹೋಟೆಲ್ ಬುಕ್ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಹೇಗಿದೆ ಅಂತ, ಬಟ್ ಲೈಟ್ಸ್ ಮಾತ್ರ ಕಾಣಿಸ್ತಾಯಿತ್ತು. ಇವಾಗ ಬೆಳಿಗ್ಗೆ ಎದ್ದು ನೋಡಿದ್ರೆ ಸರೌಂಡಿಂಗ್ ಸೂಪರಾಗಿದೆ. ಚಳಿ ಅಷ್ಟೊಂದು ಏನಿಲ್ಲ, ಮಳೆ ಲೈಟಾಗಿ ಬರ್ತಿದೆ, ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ನೀನು ಕಾರ್ ಕರೆಕ್ಟ್ ಪ್ಲೇಸಲ್ಲಿ ನಿಲ್ಸೋನಲ್ಲ, ಇಲ್ಲೇ ಇರಲಿ ಬಿಡು, ಏನಾಗಲ್ಲ. ಇನ್ನೊಂದು ಅವರ್ ಅಲ್ವಾ? ಅಲ್ಲ ಆಗಲ್ಲ ಸುಮ್ಮನೆ ಗುರು. ಬಸ್ಗಳು ಬಂದರೆ ಟರ್ನ್ ಆಗಲ್ಲ. ನೀನು ಅವಲೇ ತೋರಿಸಿರಲಿಲ್ಲ ಯಾವ ನೇಮ್ ಅಂತ, ಕಾರ್ಮೆಲ್ ಟಾಪ್ ಅಂತ. ಸೊ ನಾನು ಪ್ರೀವಿಯಸ್ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ನಾವು ಬರಬೇಕಾದ್ರೆ ಕೊಡೈಕೆನಾಲ್ ಟು ಮುನ್ನಾರ್ ಟ್ರಾವೆಲ್ ಮಾಡೋದು ಅಮೇಝಿಂಗ್. ಸೀರಿಯಸ್ಲಿ ಅವನಿಗೆ ಪಾರ್ಕಿಂಗು ಇಷ್ಟ ಆಗಲ್ಲ. ಎಲ್ಲೆಲ್ಲೋ ಮಾಡಿದ್ರೆ ಕರೆಕ್ಟಾಗಿ ಸ್ಟ್ರೈಟಾಗಿರಬೇಕು, ಸ್ವಲ್ಪ ಹಿಂಗಿರಬಾರ್ದು ಹಿಂಗೂ ಇರಬಾರ್ದು. ಸೊ ಗೇರ್ ಬಾಕ್ಸ್ ಹೋಗ್ಬಿಡುತ್ತೆ ಅಂತ ಅವನಿಗೆ. ನೋಡಿ ಇಲ್ಲಿಂದ ನೋಡು ಹೆಂಗೆ ಕಾಣಿಸುತ್ತೆ. ಅಲ್ಲಿ ನೋಡಿದೆ, ಇಲ್ಲಿ ನೋಡು, ಇದು ಯಾವುದೋ ಒಂದು ಫಾರಿನಲ್ಲಿ ಯಾವುದೋ ಬೂತ್ ಬಂಗ್ಲೆ ಥರ ಇರಲ್ವಾ, ದೊಡ್ಡದು ಕಾಣಿಸುತ್ತೆ ಗೊತ್ತಾ, ಆ ಥರ ಇದೆ. ಇದು ಹೋಗೋದು ಮೇಲೆ, ಒಳಗಡೆ ಹೋದ್ಮೇಲೆ 1-2 ದಿನ ಸುಮ್ಮನೆ ಇರುತ್ತೆ. ಆಮೇಲೆ 3ನೇ ದಿನ ಸ್ಟಾರ್ಟ್ ಮಾಡುತ್ತೆ, ಬೆಡ್ ಎಲ್ಲ ಆಡಿಸೋದು, ಸೌಂಡ್ ಮಾಡೋದು. ಹೋಟೆಲಲ್ಲೆಲ್ಲ ತೊಗೊಂಡ ಪ್ಯಾಕ್ ಆಯ್ತಾ? ಕಂಟೆಂಟ್ ಏನಿಲ್ಲ, ನಿನ್ನ ರಿಯಲ್ ಲೈಫಲ್ಲಿ ಏನು ನಡೀತಿದೆ ಅದನ್ನು ತೋರಿಸೋದು ಅಷ್ಟೇ. ನೀನು ಅಲ್ಲೂ ಜಲ್ಲು ತೋರಿಸ್ಬೇಕು, ನೀನು ಬಾತ್ರೂಮ್ಗಳು ತೋರಿಸ್ಬೇಕು, ಹಾಗಂತ ಹೇಳ್ಬಿಟ್ಟು ಎಲ್ಲ ತೋರಿಸೋದಲ್ಲ. ಗೈಸ್ ಇದು 150 ರುಪೀಸು ತಿಂಡಿಗೆ. ಇಡ್ಲಿ ಇರುತ್ತೆ, ದೋಸೆ, ಪೂರಿ, ಬ್ರೆಡ್ ಎಲ್ಲ ಇರುತ್ತೆ. ಇಲ್ಲಿ ನೋಡು, ಇಲ್ಲಿ ಹೆಂಗಿದೆ, ಯಾವುದೋ ಕಾಲೇಜ್ ಅನ್ಸುತ್ತೋ ಇಲ್ಲ ಸ್ಕೂಲ್ ಏನೋ ಇರಬೇಕು. ಡ್ರೈವರ್ ಯಾಕಿರೋದು? ಡ್ರೈವರ್ ಯಾಕಿರೋದು? ಇದು ಟೀ ಫ್ಯಾಕ್ಟ್ರಿನ ಮೆಸ್. ಆ್ಯಕ್ಚುಲಿ ಇಲ್ಲಿ ಬಂದಿದ್ದೀನಿ ಗುರು, ಇಲ್ಲಿ ಬಂದಿದ್ದೀನಿ 2013 ಇಲ್ಲಿ ಎಲ್ಲೋ ಕೂತಿದ್ವಿ ನಾವು ಬಂದಾಗ. ಕಾಲೇಜ್ ಟೈಮಲ್ಲಿ ಬಂದಿದ್ದು ಎಲ್ಲರೂ, ಒಂದು 30-40 ಜನ ಬಂದಿದ್ವಿ. ನಾನು ನೋಡ್ತಾ ಇದ್ದೆ ಅಲ್ಲಿ ಅವರು ಪೇ ಮಾಡೋಕ್ಕೆ ಟೈಮ್ ಆಯ್ತು. ಇನ್ನೊಬ್ರು ಅವ್ರು ಫಾರಿನರ್ಸ್ ನಮ್ಮ ಜೊತೆ ಬಂದಿದ್ರಲ್ಲ, ಅಲ್ಲಿ ಟಾಪಲ್ಲಿ ಇದ್ರಲ್ಲ, ಅವರು ಇಲ್ಲೇ ಬಂದವ್ರೆ. ಹೌದಾ? ಅಲ್ಲಿ ಟಿಕೆಟ್ ತೊಗೊಂಡವ್ರು. ಇಲ್ಲ ಟಿಕೆಟ್ ತೊಗೊಂಡವ್ರೆ. ಹೌದಾ? ಸಾಕು ನೋಡಿದ್ದು ನೋಡಿ. ಫಾರಿನರ್ಸ್ ಅಂದಿದ ತಕ್ಷಣ ನನ್ನ ಮಗ ನೋಡು ವಾಕಲ್ಲ ಕ್ಯಾಬಲ್ಲಿ ಬಂದಿರೋದು. ಇವು ನೋಡು ಫಾರಿನರ್ ಅಂದಿದ ತಕ್ಷಣ ಹಿಂಗಾಡ್ತವನು, ಇಲ್ಲಿ ಹಾಂ ಅಂತ. ನಿಂದು ನೋಡು, ಸೇಮ್ ಟು ಸೇಮ್ 1987. ಇದೇನು ಗುರು ಹಿಂಗಿದೆ ವೀಲು? ಒಬ್ಬೊಬ್ಬ ಇರೋನು ಇದ್ಯಾವುದಿದು? ರಿಯಲ್ಲೇ ಗುರು ಇವೆಲ್ಲ, ಕಣ್ಣು ರಿಯಲ್ ಅನ್ಸುತ್ತೋ. 1865 ಟೈಲ್ಸ್ ನೋಡು. ನಮ್ಮ ಏರಿಯಕ್ರಲ್ಲ, ನಿಮ್ಮ ಏರಿಯಕ್ರ ಗೊತ್ತಾಯ್ತಾ? ಸೇಮ್ ಟು ಸೇಮ್ ನೋಡು, ನಿನಗೆ ಮ್ಯಾಚ್ ಆಗ್ತಾಯಿದೆ ನೋಡು. ಸ್ಟಾರ್ಟಿಂಗಿಂದ ಇಲ್ಲಿ ಹಾರ್ವೆಸ್ಟಿಂದ ಪ್ಲಕ್ಕಿಂಗ್ ಮಾಡೋದು, ಇಲ್ಲಿಂದ ಲಾಸ್ಟ್ ಏನಾಗುತ್ತೆ ಅಂದ್ಬಿಟ್ಟು ಫುಲ್ ಸ್ಟೆಪ್ಸ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಫೋಟೋಲಿ. ನೋಡು, ಹಿಸ್ಟ್ರಿ ಇದೆ, ಟೈಪ್ಸ್ ಇದೆ, ಎಕನಾಮಿಕ್ಸ್ ಏನು, ಸ್ಟೋರೇಜು, ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡು ನಿನ್ನ ಮಕ್ಕಳೇ ಹಿಂಗೆ ಎಷ್ಟು ದೂರ ಕಾಣಿಸ್ತಿದೆ ಗೊತ್ತಾ? ಸ್ವಲ್ಪ ಸಣ್ಣದು ಮಾಡ್ಕೋ. ಫ್ಯಾಕ್ಟ್ರಿಗೆ ಓಕೆ, ಇಷ್ಟೊತ್ತಾಯಿತು. ಎಲ್ಲ ಮಿಷಿನ್ಸ್. ಸ್ಮೆಲ್ ಇದೆ, ಆ ಲೀಫ್ ಸ್ಮೆಲ್, ಟೀ ಸ್ಮೆಲ್ ಸಾಕಾಗಿದೆ. ಗಮ್ಮಂತ ಇದೆ. This tea leaf, scientific name Camellia family. Camellia sinensis. The CTC, strong chai, kadak chai. CTC stands for crushing, tearing, curling. The bigger one, but our taste oxidation come taste more taste. Sometime Munnar climate, different taste. Assam, Darjeeling, Sri Lanka, China, different climate, different taste. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಒಂದೊಂದು ಏನೋ ತೋರಿಸಿದ್ರಲ್ಲ, ಅದು ಇಮಿಡಿಯೇಟ್ ಅರ್ಥ ಆಗಲ್ಲ. ಬನ್ನಿ ಹೋಣ ಕೆಳಗಡೆ.
ಹೆವಿ ಜನರು ಆಗ್ಬಿಟ್ರು. ಸ್ಟೇಜ್ ಬೈ ಸ್ಟೇಜ್ ಎಲ್ಲ ರೆಕಾರ್ಡ್ ಮಾಡೋದು. ಸ್ಟೇಜ್ ಬೈ ಸ್ಟೇಜಾ? ಎಲ್ಲಿ ಗುರು, ಎಲ್ಲ ಜನರು ಆಗ್ಬಿಟ್ರಲ್ಲ, ಕೈಯೆಲ್ಲ ಜುಮ್ಮನ್ನತ್ತೆ. ಸ್ಮೆಲ್ಲೇನಿಲ್ಲ ಅಷ್ಟು. ನಾನು ಲಾಸ್ಟ್ ಟೈಮ್ ಯಾವಾಗ ಬಂದು ನೋಡಿದ್ನು ಗ್ಯಾಪ್ ಇಲ್ಲ. ಒಟ್ಟಿನಲ್ಲಿ ಕಾಲೇಜಲ್ಲಿ ಇದ್ದಾಗ 2013 ಬಂದಿದೆ. ಬಟ್ ನನಗಿದು ಯಾವುದೂ ನೆನಪೇ ಇಲ್ಲ ಅಲ್ವಾ ಬ್ರೋ? ಇದು ನೋಡಿ ಕ್ವಾಲಿಟಿ ಸೂಪರ್ ಆಗಿದೆ ಅಲ್ಲ. ಏನು ಗುರು ಕ್ವಾಲಿಟಿ ಇದು? ಕಾಸ್ಟ್ ಎಷ್ಟಿದೆ ಇದು? 125 ರುಪೀಸ್ ಇದು ಇಷ್ಟಕ್ಕೆ. ಇದು 300 ರುಪೀಸ್ ಇರ್ಬೋದು ಅನ್ಸುತ್ತೆ. ಇಲ್ಲಿ ಹಾಕಿಲ್ಲ ಎಷ್ಟಂತ. ಫಸ್ಟು ನೋಡೋಣ ಯಾವ್ದು ಚೆನ್ನಾಗಿದೆ ಕರೆಕ್ಟು. ಅಲ್ಲಿ ಹೋಗ್ಬಿಟ್ಟು ಟೀ ಕುಡ್ದು ಆಮೇಲೆ ಚಾನ್ಸ್ ಇತ್ತು. ಏನು ಇಂಟ್ರೊಡಕ್ಷನ್ ತಗೊಂಡು ಬೇರೆ ಬಾರಲ್ಲೋ. ನೀನು ಯೂಟ್ಯೂಬ್ ಬರ್ತಾನೆ ಇವಾಗ, ಹೋಗು ತಗೋ. ಮತ್ತೆ ಎಲ್ಲ ಒಂದೇ ಬ್ರೋ, ಎಲ್ಲ ಒಂದೇ. ಬರೀ ಪ್ಯಾಕೆಟ್ ಮಾತ್ರ ಚೇಂಜ್ ಮಾಡಿ ಇಟ್ಟವ್ರು ಅಷ್ಟೇ. ಒಂದ್ರಲ್ಲಿ ಬಾಟಲು, ಒಂದ್ರಲ್ಲಿ ಪ್ಲಾಸ್ಟಿಕ್. ಇದರಲ್ಲಿ ಬರ್ತಾರಲ್ಲ ತೊಗೊಂಡು ಹೋಗ್ತಾರಂತ ಇವ್ರ ಕಾನ್ಫಿಡೆನ್ಸ್ ಇದೆ. ಇಂಗ್ಲೆಂಡ್. ಹಾಯ್, ಹೇಗಿದೆ ಟೀ? ನಾರ್ಮಲ್ ಆಗಿದೆಯಾ? ನನಗೆ ಸ್ಪೈಸಸ್ ಎಲ್ಲ ಹಾಕಿದ್ದಾರೆ ಸ್ವಲ್ಪ. ಬಾಯಿಗೆ ಖಾರ ಥರ ಆಗುತ್ತೆ. ಗಂಟ್ಲಿಗೊಂದು ಸಖತ್ತಾಗಿದೆ. ಇನ್ನೂ ಚೆನ್ನಾಗಿರ್ತಾ ಇತ್ತು ಟೀ. ಯಾಕೋ ಒಂಥರ ಇದೆ, ಸ್ವಲ್ಪ ಟೇಸ್ಟ್ ಡಿಫರ್ ಆಗಿದೆ. ಯಾಕಂದರೆ ತುಂಬ ಜನ ಬರ್ತಾರಲ್ಲೋ, ಆ ಜನ ಬಂದಾಗ ಏನೋ ಚೇಂಜ್ ಆಗೇ ಆಗುತ್ತೆ ಟೇಸ್ಟು. ಮಾಡ್ಕೋತಾರೋ ಎಂಟ್ರಿಯಿಂದ ಹಿಡಿದು ಒಳಗಡೆ ಹೋಗಿ ಬಂದು ಇಲ್ಲಿ ಟೀ ಕುಡಿಲೇಬೇಕು. ಅದೆಲ್ಲ ನೋಡಿ, ಅದೇ ಅದು ನೋಡ್ಬಿಟ್ಟು ಟೀ ಕುಡಿಲೇಬೇಕು. ಆ ಥರನೇ ಇವರು ಬಿಸ್ನೆಸ್ಸು. ಒಳಗಡೆ ಶಾಪಿಂಗು ಮಾಡಿಬಿಡ್ತಾರೆ, ಇಲ್ಲಿ ಟೀನೂ ಕುಡಿಬೇಕು ಬಂದ ತಕ್ಷಣ. ಇದೇನಿದು? ಫ್ರೀಸ್ ಡ್ರೈಡ್ ಆ್ಯಂಡ್ ಟೇಸ್ಟಿ ಪ್ಯೂರ್ ಕಾಫಿ, 350 ರುಪೀಸ್. ಬಾಬಾ ಸಕ್ಕತ್ತಾಗಿದೆ. ಕುಡ್ದಿದ್ಯಾ ನೀನು ಒಂದ್ಸತಿ? ಏನು ಗೊತ್ತಾ, ನೋಡಿ ಇದು ಮಸಾಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಗಂಟ್ಲಿಗೆಲ್ಲ ತುಂಬ. ನಿನ್ಗೆ ಯಾವಾಗಲೂ ಹೊಟ್ಟೆ ಉರಿಯತ್ತೆ. ಲೆಮನ್ ತಗೊಳ್ಳೋದ ರೋಸ್ ತಗೊಳ್ಳೋದ ಹೇಳಿ? ಬೈಟು ಗೆಟ್ ಒನ್. ನೀವು ತಗೊಂಡ್ರೆ ಇವ್ನಿಗೊಂದು ಸಿಗುತ್ತೆ. ಹಾಂ, ಶೇರ್ ಮಾಡ್ಕೊಂಡು. ಎಲ್ಲಿಲ್ವಾ? ಆಯಿತು. ಇವನು ಏನು ಕೇಳಿದ್ದು ಗೊತ್ತಾ, ಗ್ರೀನ್ ಟೀಗೂ ಬ್ಲ್ಯಾಕ್ ಟೀ ತಾನೆ ಏನು ಡಿಫ್ರೆನ್ಸ್ ಅಂತ. ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ, ಅವ್ರು ಸರಿಯಾಗಿ ಹೇಳಲ್ಲ ಅಂತ ಗೊತ್ತು, ತಪ್ಪು ಹೇಳಿದ್ದಾರೆ. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿ ಅಂದ್ಬಿಟ್ರು, ಏನೋ ಒಂದು ಹೇಳ್ಬಿಟ್ರು. ಏನಿದು? ಏನಿಲ್ಲ, ಕೊಂಡಲಿ ನ್ಯಾಚುರಲ್ಸ್ ಅಂತೆ. ಹಾಂ, ಇದ್ರ ಆಯಿಲ್ ನೀವು ಕೂದಲು ಕಚ್ಚರೆ ಎಲ್ಲ ಕೂದಲು ಚೆನ್ನಾಗಿ ಬರುತ್ತೆ. ಆಯ್ತಾ? ನಿನಗೆ ಬೇಕಾಗುತ್ತೆ. ನಿನಗೆ ಕರೆಕ್ಟ್ ಆಗಿದೆ ಎಲ್ಲ ಗೈಸ್. ಕಮೆಂಟ್ ಆಗಿ ಯಾರಿಗೆ ಬೇಕಂತ ಕಮೆಂಟ್ ಆಗಿ. ನಿಂದು ವಾಲ್ಯೂಮ್ ಏನಿದೆ ಅಂತ ನೀನು ಒಂದ್ಸರಿ ಸ್ನಾನ ಮಾಡಿದಾಗ ಅಲ್ಲಿ ಕಾಡಲ್ಲಿ ಒಂದು ಸೊಪ್ಪು ಸಿಗತ್ತೆ, ಹಾಕೋದ್ಯಾ? ಯಾವ ನೋಡು ಮಳೆ ಬರ್ತಿರತ್ತೆ. ಆ್ಯಕ್ಚುಲಿ ನಾವು ಬಂದಿರೋ ಟೈಮ್ ಹಂಗೆ ಅನ್ಸುತ್ತೆ. ಏನೋ ಜೋರಾಗಿ ಹೋಗಿತ್ತು. ಇದು ಸೀಸನು ಇವಾಗ. ಸೀಸನ್ ಅಂತಾರೆ, ಈ ಥರ ಮಳೆ ಬರಬಾರ್ದು, ಕೂಲ್ ಆಗಿರ್ಬೇಕು ಕ್ಲೈಮೇಟು. ಇವಾಗ ಹೆವಿ ಬಿಸಿಲು ಹೊಡಿತಿದೆ ನೋಡಿ. ಪಾ ಒಬ್ಬೊಬ್ಬ ತಡಿಯೋಕ್ಕೆ ಆಗ್ತಲ್ಲ, ಅಷ್ಟು ಬಿಸಿಲಿದೆ ಅಲ್ಲ. ಒಡೆ ಆಯ್ ಅಂತ ನೋಡ್ತಾ ನೋಡ್ತಾ